ಆತ್ಮೀಯರೇ, ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಗಂಧನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀದೇವಿಯಮ್ಮ ಮತ್ತು ಶ್ರೀ ದಡಗಟ್ಟಮ್ಮ ದೇವಿಯ ಉತ್ಸವ ಮತ್ತು ಅನ್ನ ಸಂತರ್ಪಣೆಯನ್ನು ಊರಿನ ಕುಲಬಾಂಧವರು ನೆರವೇರಿಸಿದರು. ಶ್ರೀ ಲಕ್ಷ್ಮೀದೇವಿಯಮ್ಮ ಮತ್ತು ಶ್ರೀ ದಡಗಟ್ಟಮ್ಮ ದೇವಿ ಹಾಗೂ ಹಲವು ಕುಲದ ದೇವರುಗಳನ್ನು ಊರಿಗೆ ಕರೆದು 3 ದಿನಗಳಿಂದ ಪೂಜೆ ಮೆರವಣಿಗೆಗಳನ್ನು ನಡೆಸುತ್ತಾ ಬಂದಿರುವ ಭಕ್ತಾದಿಗಳಿಗೆ ಮಾಂಸದೂಟವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಏರ್ಪಡಿಸಿದ್ದರು. 2 ವರ್ಷಗಳಿಗೊಮ್ಮೆ ನಡೆಯುವ ಉತ್ಸವ 3 ದಿನಗಳಿಂದ ನಡೆಯುತ್ತಿದೆ. ಮೊದಲು ಕಪ್ಪಡಿಯಿಂದ ಪೂಜೆ ಹೋಮಗಳಿಂದ ದೇವರನ್ನು ಕರೆದು ಭಕ್ತಿಯಿಂದ ಪೂಜಿಸಿ ಉತ್ಸವ ಮೂರ್ತಿಗಳನ್ನು ಊರಿನಲ್ಲಿರುವ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಇರಿಸಿ ಭಕ್ತಾದಿಗಳಿಗೆ ದರ್ಶನ ಮಾಡಲು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೊನೆಯ ದಿನ ಕುಲಬಾಂಧವರು ಊರಿನವರಿಗೆ, ಅಕ್ಕಪಕ್ಕದವರಿಗೆ, ಬರುವ ಭಕ್ತಾದಿಗಳಿಗೆ ಊರಿನ ಹೊರಗೆ ಊಟದ ವ್ಯವಸ್ಥೆಯನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದರು. ಯಾವುದೇ ತೊಂದರೆಯಾಗದಂತೆ ಹಿರಿಯರ ಮಾರ್ಗದರ್ಶನದಿಂದ ಊರಿನ ಯುವಕರು, ಹಿರಿಯರು ಬಂದವರಿಗೆ ಸತ್ಕರಿಸಿ ಉಪಚರಿಸಿದರು. ಬಂದ ಭಕ್ತಾದಿಗಳು ಮೊದಲು ದೇವರ ದರ್ಶನವನ್ನು ಮಾಡಿ ನಂತರ ಊರಿನ ಹೊರಗಡೆ ವ್ಯವಸ್ಥೆ ಮಾಡಿರತಕ್ಕಂಥ ಮಾಂಸದೂಟವನ್ನು ಸವಿದು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗುತ್ತಿದ್ದು ಸರ್ವೇ ಸಾಮಾನ್ಯವಾಗಿತ್ತು. ಬರುವ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ ಕುಲಬಾಂಧವರು ದೇವರಿಗೆ ಭಕ್ತಿಯಿಂದ ಬೇಡಿಕೊಳ್ಳುತ್ತಿದ್ದು ಸಾಮಾನ್ಯವಾಗಿತ್ತು. सांबर ಅಲ್ಲಿ ಹಿಡ್ಕೊಂಡಾಗ ಚಪ್ಪಟ್ಟು ಜಿಪ್ಪಿ ಶಿವಣ್ಣ ಗಂಧನಹಳ್ಳಿ ಲೀಡ್ರೈಟ್ರು ಗಂಧನಹಳ್ಳಿ ಗ್ರಾಮದಲ್ಲಿ ಸಂಗಮೂಲಂ ದೇವಸ್ಥಾನ ಅವರು ಒಟ್ಟಿಗೆ ಹಬ್ಬ ಮಾಡ್ತಾ ಇರ್ತಾರೆ. 2 ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ. ಪ್ರತಿ 2 ವರ್ಷಕ್ಕೆ ಒಂದ್ಸರಿ ಯಾರೇ ಇರಲಿ, ಯಾರೇ ಸತ್ತೋಲಿ ಮಾಡ್ತಾರೆ. ಪ್ರತಿ ಎಷ್ಟೇ ಗ್ರಾಮ ಬರಲಿ, ಎಷ್ಟೇ ಊರು ಬರಲಿ ಊಟ ಹಾಕ್ತಾರೆ. ಊಟದ ಪ್ರಯುಕ್ತ ತೊಂದರೆ ಇಲ್ಲ. ಇನ್ನೂ 10 ಊರು ಬರಲಿ ಊಟ ಹಾಕ್ತಾರೆ. ಅವ್ರು ರೆಡಿ ಆಗೋದು. ಎಷ್ಟು ದೇವರುಗಳು ಕರೀತೀರಿ ಇಲ್ಲಿ? ಎಲ್ಲಿಂದ ಕರೆಯೋದು? ದಡಗಟ್ಟ, ಬೆಟ್ಟದಳ್ಳಿ, ಆ ಕಡೆ ಊರವೆಲ್ಲ ಬರ್ತವೆ. ಬೆಟ್ಟದಳ್ಳಿ, ದಡ್ಡಗಟ್ಟ, ಕದಬಳ್ಳಿ. ಎಷ್ಟು ದೇವರು? 9 ದೇವರು ಬರ್ತವೆ. 9 ದೇವರಲ್ಲಿ ಪ್ರಮುಖವಾದ ದೇವರು ದಡಗಟ್ಟ. ದೊಡ್ಡಮ್ಮ ತಾಯಿ ಪ್ರಯುಕ್ತ ಒಳ್ಳೆ ನೇಮ್ ಇದೆ.
ಅದಕ್ಕೆ ಪ್ರಯುಕ್ತ 2 ವರ್ಷಕ್ಕೊಂದ್ಸರಿ ಇದು ಹುಟ್ಟುಹಬ್ಬ ಪ್ರಕಾರ ಮಾಡ್ತಾರೆ. ಇದು ಎಲ್ಲ ಕುಲ ಬಂದವರೆಲ್ಲ ಸೇರಿರೋದಾ? ಹಾಂ, ಸಂಘಗುಲ್ದವ್ರು ಎಲ್ಲ ಸೇರಿರ್ತಾರೆ, ಹಾಂ ಎಲ್ಲ ಸೇರಿ ಆಗಿರ್ತಾರೆ. ಕುಲ ಬಂದವರು ಅಂದರೆ ನರಳಿ ಗ್ರಾಮದವ್ರು ಎಲ್ಲ ಸೇರೋಕ್ಕಿಲ್ಲ. ಅವ್ರು ಕುಲ ಬಾಂಧವರು ಅಂದರೆ ಸಂಗಮ ಗುಲ್ದವರು. ಸಂಗಮದ 250 ಒಕ್ಕಲಿದೆ, 250 ಒಕ್ಕಲು ಹಾಕೊಂಡು ಮಾಡ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಒಟ್ಟಿಗೆ ಒಂದು ಒಮ್ಮತ ಇದೆ, ಒಮ್ಮತ ಮಾಡ್ತಾರೆ. ಯಾವುದು ಒಂದು ತೊಂದರೆ ಇಲ್ಲ, ಗಲಾಟೆ ಇಲ್ಲ, ಯಾವುದೇ ಆಸ್ಪದ ಇಲ್ಲ, ಯಾವುದಕ್ಕೂ ಗಲಾಟೆ ಆಸ್ಪದ ಇಲ್ಲ. ಇದು ನಿನ್ನೆಯಿಂದ ಸ್ಟಾರ್ಟ್ ಮಾಡಿರೋದು? ಇದು ಮೊನ್ನೆಯಿಂದ 3 ದಿನ. ಶುಕ್ರವಾರ ದೇವ್ರ ಮೆರವಣಿಗೆ ಆಯಿತು. ಈಗ ನನ್ನ ಸಾಯಂಕಾಲ ಒಲೆ ಕಸಿದ್ರು ಅಡುಗೆ ಮಾಡೋಕ್ಕೆ. ಇವತ್ತು ಊಟ